ಈ ಬಾರಿಯ ಭಾರೀ ಮಳೆಗೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ ಬಳಿ ಗುಡ್ಡ ಕುಸಿಯುತ್ತಲೇ ಇದೆ. ಇದು ವಾಹನ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಮಣ್ಣು ಬೀಳುವ ಜಾಗದಲ್ಲಿ ಕೇವಲ 2 ಬ್ಯಾರಿಕೇಡ್ಗಳನ್ನಷ್ಟೇ ಅಳವಡಿಸಲಾಗಿದೆ. ಇದರ ಹೊರತುಪಡಿಸಿ ಗುಡ್ಡ ಕುಸಿಯದಂತೆ ಯಾವ ಕ್ರಮಗಳನ್ನು ಮನಪಾ ಅಧಿಕಾರಿಗಳು ಕೈಗೊಂಡಿಲ್ಲ. ಗುಡ್ಡ ಕುಸಿಯುವ ಜಾಗದಲ್ಲೇ ಬಹುಮಡಿ ಕಟ್ಟಡವಿದ್ದು, ಇದೇ ರೀತಿ ಮಣ್ಣು ಬೀಳುತ್ತಲೇ ಇದ್ದರೆ ಯಾವ ಕ್ಷಣದಲ್ಲೂ ಅಪಾಯ ಸಂಭವಿಸಬಹುದು. ಕಳೆದ ವರ್ಷದಿಂದ ಸರ್ಕ್ಯೂಟ್ ಹೌಸ್ ಬಳಿ ಗುಡ್ಡ ಕುಸಿಯುತ್ತಲೇ ಇದೆ. ಆದರೂ ಮನಪಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಕಳೆದ ವರ್ಷವೇ ಇದಕ್ಕೆ ಸೂಕ್ತ ತಡೆಗೋಡೆ ನಿರ್ಮಿಸಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಸದ್ಯಕ್ಕೆ ಮಣ್ಣು ಬೀಳದಂತೆ ಕ್ರಮ ತೆಗೆದುಕೊಂಡು ಇಲ್ಲಿಗೆ ಶಾಶ್ವತ ತಡೆಗೋಡೆ ನಿರ್ಮಿಸುವ ಅಗತ್ಯವಿದೆ. ಸರ್ಕ್ಯೂಟ್ ಹೌಸ್ ರಸ್ತೆ ಮಂಗಳೂರಿನ ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಗೆ ಜಿಲ್ಲೆಯ ನಾನಾ ನಗರಗಳು ಸಂಪರ್ಕಿಸುತ್ತವೆ. ಮುಖ್ಯವಾಗಿ ಬಿಜೈ ಕೆಎಸ್ಆರ್ಟಿಸಿ ಮಂಗಳೂರು ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆಯೂ ಇದೇ ಆಗಿದೆ. ಇದೀಗ ಗುಡ್ಡ ಕುಸಿದಿರುವ ಜಾಗದಲ್ಲಿ ಸರ್ಕಾರ ಬಂಗಲೆ ಸರ್ಕ್ಯೂಟ್ ಹೌಸ್ ಇದೆ. ಇಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಸೇರಿದಂತೆ ಅನೇಕ ಗಣ್ಯರು ಇಲ್ಲಿಯೇ ತಂಗುತ್ತಾರೆ. ಹಾಗಾಗಿ ಈ ಭಾಗದಲ್ಲಿರುವ ಗುಡ್ಡವನ್ನು ಕುಸಿಯದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಸಂಬಂಧಪಟ್ಟವರು ಈ ಬಗ್ಗೆ ಗಂಭೀರವಾಗಿ ಯೋಚಿಸದೇ ಇರುವುದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ನಗರದಲ್ಲೇ ಇದೇ ರೀತಿಯ ಹಲವು ರೀತಿಯ ಅಪಾಯಕಾರಿ ಗುಡ್ಡೆಗಳಿವೆ. ಒಂದು ಸರ್ಕಾರಿ ಬಂಗಲೆ ಇರುವ ಪ್ರದೇಶವೇ ಹೀಗಾದರೆ ಬೇರೆ ಕಡೆ ಯಾವ ಪರಿಸ್ಥಿತಿ ಇರಬಹುದು? ನಿರ್ಲಕ್ಷ್ಯಕ್ಕೆ ಒಂದು ಮಿತಿಯೇ ಇಲ್ಲವೇ? ಬ್ಯಾರಿಕೇಡ್ ಅಳವಡಿಸಿದರೆ ಗುಡ್ಡ ಕುಸಿಯುವುದು ನಿಲ್ಲುತ್ತದಾ? ಇದಕ್ಕೆ ಶಾಶ್ವತ ಕ್ರಮ ಬೇಡುವಾ ಎಂದು ಸಾರ್ವಜನಿಕರು ಪ್ರಶ್ನಿಸಲಾರಂಭಿಸಿದ್ದಾರೆ.